ಸದನದಲ್ಲಿ ಗೃಹಲಕ್ಷ್ಮಿ ಗದ್ದಲ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸೆಪ್ಟೆಂಬರ್ ವರೆಗೂ ಹಣ ಬಿಡುಗಡೆ ಆಗಿದೆ. ಅಧಿಕಾರಿಗಳನ್ನು ನಾನು ಕರೆದು ಮಾತನಾಡಿದ್ದೇನೆ. ಒಬ್ಬೊಬ್ಬರು ಒಂದೊಂದು ತಿಂಗಳು ಹೇಳ್ತಾರಪ್ಪ, ರಾಜ್ಯ ಸರ್ಕಾರ ಏನು ದಿವಾಳಿ ಆಗಿಲ್ಲ, ನಮ್ಮ ಹತ್ರ ದುಡ್ಡಿದೆ, ದುಡ್ಡು ಹಾಕ್ತಾ ಇದ್ದೀವಿ, ನೀವೇ ನಮ್ಮ ಗ್ಯಾರಂಟಿಗಳನ್ನು ಬೇರೆ ರಾಜ್ಯಗಳಲ್ಲಿ ಕಾಪಿ ಮಾಡಿದ್ದೀರಿ. ನರೇಗಾ ಯೋಜನೆ ಕೋಟ್ಯಾಂತರ ರೂಪಾಯಿ ಕೊಟ್ಟಿಲ್ಲ, ಉದ್ಯೋಗ ಖಾತ್ರಿ ಯೋಜನೆ. ಹಾಗಿದ್ರೆ ಕೇಂದ್ರ ಸರ್ಕಾರವೂ ದಿವಾಳಿ ಆಗಿದೆಯಾ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಅವರು ಕೂಡ ಸ್ವಲ್ಪ ಖಾರವಾಗಿ ಬಿಜೆಪಿ ಅವರಿಗೆ ಆ ಯೋಜನೆಗೆ ದುಡ್ಡು ಬಂದಿಲ್ಲ, ಈ ಯೋಜನೆಗೆ ದುಡ್ಡು ಬಂದಿಲ್ಲ, ಕೇಂದ್ರದಿಂದ ದಿವಾಳಿ ಆಗಿದೆಯಾ ಅಂತ ಕೇಳಿದ್ದಾರೆ. ಸಹಕರಿಸಪ್ಪ ಅಧ್ಯಕ್ಷರೇ, ಸಮಸ್ಯೆ ಸೃಷ್ಟಿ ಮಾಡಲಿಕ್ಕೆ ಅವ್ರು ಸಹಕಾರ ಮಾಡಬೇಡಿ. ಅಧ್ಯಕ್ಷರೇ, ತೆಂಗಿನಕಾಯಿ ಅವರು ಕೇಳಿದಂಥ ಪ್ರಶ್ನೆ ಆಸ್ ಎ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಈ ಕ್ಷೇತ್ರದಲ್ಲಿ, ಆ ಕ್ಷೇತ್ರದಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಅವ್ರು ಬಂದು ಕೇಳಿದ್ದಾರೆ. ಅವ್ರ ಮಂತ್ರಿಗಳು ಉತ್ತರ ಕೊಟ್ಟಾಗೂ ನಾನು ಇಲ್ಲಿದ್ದೆ, ಐ ವಾಸ್ ದೇರ್. ಅವರು ಕಂತಿನ ಮೇಲೆ ಅವ್ರು ಹೇಳ್ತಾ ಇದ್ರು, ಇಂತಿಂತ ಇಷ್ಟು ಕಂತು ಬಿಡುಗಡೆ ಮಾಡಿದ್ವಿ, ಇಷ್ಟು ಕಂತು ಬಿಡು. ನಾನು ಆಫೀಸರ್ಸ್ನ ಕರೆದು ಕೇಳಿದೆ, ನಾನು ಅವರು ಲಿಸ್ಟ್ ಕೊಟ್ಟಿದ್ದಾರೆ. ಟಿಲ್ ಸೆಪ್ಟೆಂಬರ್ವರೆಗೂ ಕೂಡ ಈಗ ರಿಲೀಸ್ ಆಗಿದೆ. ಮಧ್ಯದಲ್ಲಿ ಒಂದೆರಡು ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ. ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹತ್ರ ಕೂಡ ಅವರು ಮಾತಾಡಿ, ಈಸ್ ಎ ಫೈನಾನ್ಸ್ ಮಿನಿಸ್ಟರ್, ಯಾವತ್ತೇ ಆಗಲಿ, ನೀವು ಮಂತ್ರಿ ಆಗಿರಲಿ, ನಾನು ಮಂತ್ರಿ ಆಗಲಿ, ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅವರು ನಮ್ಮ ಸ್ನೇಹಿತರು, ನಮ್ಮ ಸುನಿಲ್ ಯಂಗ್ ಲೀಡರ್, ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಿಮ್ಮ ಭಾವನೆ ಏನು ಬೇಕಾದ್ರೂ ಇರಲಿ. ಈಗ ನೀವು ಮಂತ್ರಿ ಇದ್ರಿ, ಒಂದು ಬಜೆಟ್ ಮಂಡಿಸಿದ್ರಿ, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರು, 5300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ರಿ, ಅದು ಕೊಡಲಿಲ್ಲ. ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು. ಒಂದು ನಿಮಿಷ ಇರ್ರಿ, ತಾಳ್ಮೆಯಿಂದ ಕೇಳಿ ಸ್ವಾಮಿ, ನಿಮ್ದೆಲ್ಲ ಕೇಳಿದ್ವಿ ನಾವು, ಕೇಳಿ ಒಂದು ನಿಮಿಷ. 5300 ಕೋಟಿ ರೂಪಾಯಿ ನಿಮ್ಮದೇ ಬಜೆಟು, ಇರ್ರಿ ಸ್ವಲ್ಪ, ನಿಮ್ಮದೇ ಗೌರ್ಮೆಂಟ್ ಹೇಳ್ತು, ಆಯ್ತಪ್ಪ 5300 ಕೋಟಿ ರೂಪಾಯಿ ಅಪ್ಪರ್ ಬರ್ಡರ್ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಡೋಕ್ಕಾಗಲಿಲ್ಲ. ಇಲ್ಲಿ ನರೇಗಾ ದುಡ್ಡು ಇವತ್ತರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ. ಹಂಗಂತ ಕೇಂದ್ರ ಸರ್ಕಾರ ದಿವಾಳಿ ಆಗೋಯ್ತು ಅಂತ ಹೇಳಕ್ಕಾಗ್ತದ? ನಾನು ಐ ಕಾಂಟ್ ಟೆಲ್ ದಟ್. ಬಿಜೆಪಿ ಅವರಾಗಿರಲಿ, ಕಾಂಗ್ರೆಸ್ನವರಾಗಿರಲಿ, ನಿಮ್ಮ ರಾಜಕೀಯವನ್ನು ನೀವು ಅಲ್ಲೇ ಇಟ್ಕೊಳ್ಳಿ. ಆದರೆ ಈಗೇನು ಗೃಹಲಕ್ಷ್ಮಿಯ ಹಣ ಮಹಿಳೆಯರಿಗೆ ಹೋಗಿಲ್ಲ, ಆ ದುಡ್ಡನ್ನು, ಆ 2 ತಿಂಗಳು ದುಡ್ಡು 5000 ಕೋಟಿ, ಅದನ್ನು ಬಿಡುಗಡೆ ಮಾಡಿ ಬಡವರಿಗೆ ಅನುಕೂಲ ಆಗೋ ಹಾಗೆ ಅವರು ಹೋರಾಟ ಮಾಡಲಿ, ನೀವು ಬಿಡುಗಡೆ ಮಾಡಲಿ, ಒಟ್ಟಿನಲ್ಲಿ ಜನಕ್ಕೆ ಅನುಕೂಲ ಆಗಬೇಕು ಅಷ್ಟೇ.